ಇದು ದೇಶದ ಚುನಾವಣೆ, ಅದರಿಂದಾಗಿ ಮೋದಿ ಅವರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ರು. ಓಕೆ, ಅದು ನಾನು ಬಿ ಜೆ ಪಿಯವನಂತ ಹೇಳ್ತಾ ಇಲ್ಲ, ನಾನು ಎಲ್ಲ ಗ್ರೌಂಡಲ್ಲಿ ಏನೇನು ಓಡಾಡಿದ್ದೀನಲ್ಲ ಅಲ್ಲಿ ಕೇಳಿದಂಥ ಒಂದು ಮಾತುಗಳು. ಆದ್ರಿಂದಾಗಿ ನನ್ನ ಪ್ರಕಾರ ಅದು ರಿಸಲ್ಟು ಕೂಡ ಅದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಸಾಮಾನ್ಯ ಜನರ ಹತ್ರ ಮಾತಾಡಿದಾಗ ಇಲ್ಲ ಈ ಚುನಾವಣೆ ಇದು ದೇಶದ ಚುನಾವಣೆ, ಮೋದಿ ಅವರನ್ನು ಬಿಡೋಕ್ಕಾಗಲ್ಲ ಅನ್ನೋವಂಥದ್ದನ್ನು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ರು. ಅದು ಅಂದರೆ ಅವರಿಗೆ ಆ ಥರದ ಒಂದು ಕನೆಕ್ಟ್ ಮೋದಿಯವರ ಅಂದರೆ ಯಾವ್ಯಾವ ವಿಷಯದಲ್ಲಾಗಿದೆ ಅಂತ ಹೇಳಿ ಅಂತ ನಾವೇನು ಕೆದ್ಕೋಕೆ ಹೋಗಿಲ್ಲ. ಬಟ್ ಆ ಒಂದು ಕನೆಕ್ಷನ್ ಅಂತೂ ಇದೆ. ಯಾಕಂತ ಹೇಳಿದರೆ ತುಂಬ ಕಡೆ ನಿಜ ಹೇಳಬೇಕಂತ ಹೇಳಿದರೆ ಅವರು ಅಂದರೆ ಎಜುಕೇಟೆಡ್ ಅಲ್ಲ, ಸಾಮಾನ್ಯ ಜನರು. ಅವರಿಗೆ ಅಷ್ಟೊಂದು ಅಂದರೆ ಮೋದಿಯವರ ಒಂದು ಮೋದಿ ಅನ್ನುವಂಥ ಒಂದು ಫಿನಾಮಿನನ್ ಪೆನಿಟ್ರೇಟ್ ಆಗಿದೆ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಅವರಿಗೆ ಓದ್ಲಿಕ್ಕೆ ಬರಲ್ಲ, ಟಿ ವಿಯಿಂದ ಸಾಮಾನ್ಯವಾಗಿ ನೋಡ್ಬೋದೇನೋ. ಅದು ಬಿಟ್ಟರೆ ಮೋದಿ ಅಂತ ಹೇಳ್ತಾರೆ ಅವರು. ಆನಂತರ ನಾನೊಂದು ಕಡೆ ಇದು ಕ್ಯಾಂಪೇನಿಗೆ ಹೋದಾಗ ಚಿಕ್ಕ ಮಗು, ಒಂದು 4 ವರ್ಷ 5 ವರ್ಷ ಇರ್ಬೋದೇನೋ, ಚಿಕ್ಕ ಮಗು ಸುಮ್ಮನೆ ಹಿಂಗೆ ಕೇಳ್ತಾ ಇದ್ವಿ, ಇದ್ಯಾರು ಅಂತ ಹೇಳಿದರೆ ನರೇಂದ್ರ ಮೋದಿ ಅಂತ ಹೇಳಿ. ನನ್ನ ಹತ್ರ ವಿಡಿಯೋ ಬೇಕಾದ್ರೆ ಇದೆ, ಅದು ತೋರಿಸ್ತೀನಿ. ಆ ಥರ ಹೇಳ್ತಿದ್ದಾರೆ. ಅಂದರೆ ಮಕ್ಕಳಿಗೂ ಕೂಡ ಮೋದಿ ಅನ್ನುವಂಥದ್ದು ಯಾರು ಗೊತ್ತಿದೆ ಅನ್ನುವಂಥದ್ದು ಇದೆಯಲ್ಲ. ಆನಂತರ ಏಜ್ ಆದವರು ಸುಮಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರಲ್ಲ, ಅವರಿಗೂ ನರೇಂದ್ರ ಮೋದಿ ಅಂದರೆ ಯಾರಂತ ಗೊತ್ತು. ಅಂತರ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ಈ ಚುನಾವಣೆಯಲ್ಲೇ ಮಾತ್ರ ನಾವು ಯಾರನ್ನು ನೋಡಲ್ಲ, ಮೋದಿ ಅವರು ಓಟ್ ಹಾಕ್ತೀವಿ ಅಂತ ಹೇಳಿದ್ದನ್ನು ನಾನು ಶಶಿಧರ್ ಗ್ರೌಂಡಲ್ಲೇ ನೋಡಿದ್ದೀನಿ. ಶಶಿಧರ್, ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನಾಗುತ್ತೆ ಈಗ ನಾವು ಕರ್ನಾಟಕ ವಿಧಾನಸಭಾ ಚುನಾವಣೆ ಅದಕ್ಕಿಂತ ಮುಂಚಿತವಾಗಿ 2 ಮೈತ್ರಿ ಸರ್ಕಾರಗಳು ಬಂದು ಹೋದವು ಕರ್ನಾಟಕದ ಮಟ್ಟಿಗೆ. ಇದರಲ್ಲಿ ಹಿಜಾಬ್ ಬಂತು, ಹಲಾಲು ಬಂತು, ಅವ್ರನ್ನ ವ್ಯಾಪಾರದಿಂದ ಓಡಿಸಿ ಅಂತ ಬಂತು. ನಮ್ಮ ದೇವಸ್ಥಾನಗಳ ಬಳಿಯಲ್ಲಿ, ಸಂತೆಯಲ್ಲಿ, ಜಾತ್ರೆಯಲ್ಲಿ ಇವ್ರಿಗೇನು ಕೆಲಸ ಅಂತ ಚರ್ಚೆಗಳಾದವು. ಹಣ್ಣುಗಳನ್ನು ಬಿಸಾಕೋ ಕೆಲಸಗಳಾಯಿತು, ವಾಟ್ ಎವರ್. ಈ ವಿಚಾರ ಬಂದಾಗ ಇದನ್ನು ಆಪೋಸಿಟ್ ಆಗಿ ಎಫೆಕ್ಟಿವ್ ಆಗಿ ಸಿದ್ದರಾಮಯ್ಯ ಲೀಡರ್ಶಿಪ್ಪು, ಡಿ ಕೆ ಶಿವಕುಮಾರ್ ಅವ್ರ ಲೀಡರ್ಶಿಪ್ಪು, ಸಮರ್ಥವಾದಂಥ ಒಂದು ನಾಯಕತ್ವ, ಸೋಲೋದು ಗೆಲ್ಲೋದು ಬೇರೆ ವಿಚಾರ, ಆಲ್ಟರ್ನೇಟಿವ್ ಇತ್ತು ಕಾಂಗ್ರೆಸ್ನ ಮಟ್ಟಿಗೆ, ಒಂದು ಪ್ರಬಲ ಆಲ್ಟರ್ನೇಟಿವ್ ಅಪ್ಪ ನಾವು ಅಂತೇಳಿ. ಸೊ ಇದಷ್ಟೇ ಆಗಿರಲಿಲ್ಲ, ಒಂದು ವರ್ಗ ಒಂದು ಆಡಳಿತದ ವಿರುದ್ಧವಾಗಿ ಸಿಡಿದಿದ್ದಾಗ ನನಗೆ ಇವರು ಬೇಡಪ್ಪ, ಏನು ಬೆಳಗ್ಗೆ ಎದ್ರೆ ಹಿಜಾಬು ಹಲಾಲ್ ಅಂತಾರಪ್ಪ, ಈ ವಿಚಾರ ಬಿಟ್ಟು ನನಗೆ ಬೇಡ ಅಂದ ತಕ್ಷಣ ಎನ್ ಮಾಸ್ ಆಗಿ ವೋಟ್ ಹಾಕಬೇಕು ಅಂದಾಗ 135 ಸೀಟು ಬರುತ್ತೆ ಅಂದರೆ ನಾನು ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ಟಿದ್ದೆ. ಗ್ಯಾರಂಟಿಗೆ ಜನ ಎಲ್ಲ ವೋಟ್ ಹಾಕ್ಬಿಟ್ರು. ನೋ, ಒಂದು ಆ್ಯಂಟಿ ಇನ್ಕಂಬೆನ್ಸಿಯ ತೀವ್ರತೆ ಇರುತ್ತಲ್ಲ, ಆಗ ಮಾತ್ರ 135 136 ಸೀಟ್ ಬರೋಕ್ಕೆ ಸಾಧ್ಯ. ಅಟ್ ದ ಸೇಮ್ ಟೈಮ್ ನಿಮಗೆ ಅಲ್ಲಿ ಅಂಥ ಕ್ಯಾಂಡಿಡೇಟ್ ಕಾಣಿಸ್ಬೇಕು, ನಿಮಗೆ ಅಂಥ ಲೀಡರ್ಶಿಪ್ ನಿಮ್ಗೆ ಕಾಣಿಸ್ಬೇಕಾಗುತ್ತೆ. ವೇರ್ಯಾಸ್ ಇಂಡಿಯಾ ವಿಚಾರ ಅಂತ ಬಂದಾಗ, ಭಾರತದ ವಿಚಾರ ಅಂತ ಬಂದಾಗ, ಆಯ್ತಪ್ಪ ಏನೋ ಆ ಕಾರಣ ನನಗೆ ಮೋದಿಯವರ ಆಳ್ವಿಕೆ ಇಷ್ಟ ಇಲ್ಲ ಅಂತ ಮತ್ತು ಅವ್ರು ಡಿಸೈಡ್ ಮಾಡಿದ್ರೆ ನನಗೆ ಆಲ್ಟರ್ನೇಟಿವೇ ಇಲ್ವಲ್ಲ. ಜೊತೆಗೆ ಆಪೋಸಿಟಲ್ಲಿ ಇರ್ತಕ್ಕಂಥವ್ರು ಚೆದುರಿದ ಚಿತ್ರಗಳು, ಹರಡಿದ ಚಿತ್ರಗಳವರು, ಈಗ ಅದು ನಡೀತಾ ಇಲ್ಲ. ಈಗ ಮಾಧ್ಯಮಗಳ ದೃಷ್ಟಿಕೋನ ಹೇಗೆ ಬೇಕೋ ಅದರ ವಿಶ್ಲೇಷಣೆ ಆಗೋಯ್ತು. ಮಲ್ಲಿಕಾರ್ಜುನರಂತ ಹಿರಿಯ ರಾಜಕಾರಣಿ, 50 ವರ್ಷದ ಸುದೀರ್ಘ ರಾಜಕಾರಣಿ ಅಂತದನ್ನು ನೀವು ನೋಡ್ಬೋದಾಗಿತ್ತಲ್ಲ. ACC ಅಧ್ಯಕ್ಷರಾಗಿದ್ರು, ಕರೆಕ್ಟ್. ಅರವಿಂದ್ ಕೇಜ್ರಿವಾಲ್ ಅಂತ ಪ್ರಾಮಾಣಿಕ ವ್ಯಕ್ತಿ ಇದ್ರು, ಮಮತಾ ಬ್ಯಾನರ್ಜಿ ಇದ್ರು, ರಾಹುಲ್ ಗಾಂಧಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಶಶಿ, ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲೇನು ಗೊತ್ತಾ, ನೀವು ಯಾರೇ ಇರಲಿ ನಮ್ಮ ತಕರಾರಿಲ್ಲ. ನೀವೇನು ಮಾಡಿದ್ರಿ,